ಒಳ್ಳೆ ಹುಡುಗ ಪ್ರಥಮ್ ಅನ್ಕೊಂಡು ಬಿಗ್ ಬಾಸ್ ಮೂಲಕ ಒಂದಿಷ್ಟು ನೇಮ್ ಫೇಮ್ಗಳನ್ನ ಮಾಡಿಕೊಂಡು ಚಿತ್ರರಂಗದಲ್ಲೂ ನಾನು ಒಂದಿಷ್ಟು ಹೆಸರು ಮಾಡ್ತೇನೆ ಅನ್ಕೊಂಡು ಬಂದವರು ಈ ಒಳ್ಳೆ ಹುಡುಗ ಪ್ರಥಮ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಂಡು ಒಳ್ಳೆ ಹುಡುಗ ಪ್ರಥಮ್ ಕೆಟ್ಟ ಹುಡುಗ ಪ್ರಥಮ್ ಆಗಿ ಬದಲಾಗ್ತಿದ್ದಾರೆ ಅನ್ನುವಂತ ಮಾತುಗಳು ಇದೀಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಕಾರಣ ಕೂಡ ಇದೆ. ಈ ಹಿಂದೆ ನೀವು ಗಮನಿಸಿರಬಹುದು, ಡೆವಿಲ್ ಚಿತ್ರ ರಿಲೀಸ್ ಆದ ಟೈಮ್ ಅಲ್ಲಿ ನನ್ನ ಫಿಲ್ಮ್ ಕೂಡ ಡೆವಿಲ್ ಎದುರುಗಡೆ ಫೈಟ್ ಮಾಡಕ್ ಬರುತ್ತೆ, ದರ್ಶನ್ ಫಿಲ್ಮ್ ನೋಡೋರು ನನ್ನ ಫಿಲ್ಮ್ ಯಾಕೆ ನೋಡಲ್ಲ ಅನ್ಕೊಂಡು ಉಡಾಫಿ ಮಾತುಗಳನ್ನಾಡಿ ಅಲ್ಲಿಂದ ಅವರ ಫಿಲ್ಮ್ ಗಳಿಗೆ ಒಂದು ಹೈಪ್ ತಗೊಳ್ಳುವ ಅನ್ನುವಂತ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಆಮೇಲೆ ಇಲ್ಲ ನಂದು ಕೆಲಸಗಳೆಲ್ಲ ಬಾಕಿ ಇದೆ ಮುಂದೆ ರಿಲೀಸ್ ಮಾಡ್ತೇನೆ ಅಂತ ಹೇಳಿ ಈಗ ಮತ್ತೆ ಆ ಫಿಲ್ಮ್ ಅನ್ನ ರಿಲೀಸ್ ಮಾಡಿರುವಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ನಿಮ್ಮ ಫಿಲ್ಮ್ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೆ ಬಂದ್ ಹೇಳಿ ಜನರ ಎದುರು, ಬೇಡ ಅಂತ ಹೇಳಲ್ಲ. ಆದ್ರೆ ಆ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಒಂದು ನಿಮ್ ಹಿಂದೆ ಅಭಿಮಾನಿ ಬಳಗ ಇರಬೇಕು, ಇಲ್ವಾ ನೀವು ಮಾಡಿದ ಫಿಲ್ಮ್ ಚೆನ್ನಾಗಿರ್ಬೇಕು. ಈ ಎರಡೂ ಇಲ್ಲ ಅಂತಂದಾಗ ಚೀಪ್ ಗಿಮಿಕ್ ಗಳನ್ನೇ ಮಾಡ್ಬೇಕಾಗತ್ತೆ. ಅದನ್ನೇ ನೀವು ಮಾಡ್ತಾ ಇರೋದು. ಕನ್ನಡ ಚಿತ್ರರಂಗ ಹಾಳಾಗ್ತಿರೋದೇ ಇಂಥವರಿಂದ ಅನ್ಸಿಬಿಟ್ಟಿದೆ. ಅನಾವಶ್ಯಕ ಪ್ರಮೋಷನ್ ಗಳನ್ನ ಮಾಡೋದು, ಅದು ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಮೋಷನ್ಗಳು. ಈ ತರದ ಒಂದು ಸನ್ನಿವೇಶಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದಕ್ಕೆ ಕಾನೂನು ಕ್ರಮವನ್ನೇ ಕೈಗೊಳ್ಬೇಕು. ನಾನು ಹೇಳೋದಿದ್ರೆ ಇಲಾಖೆಯವರು, ಗವರ್ಮೆಂಟ್ ಅವರು ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಲೇಬೇಕು. ಯಾಕಂತಂದ್ರೆ ಇವ್ರು ಮಾಡ್ತಿರೋ ಅಧ್ವಾನಗಳನ್ನ ನೋಡ್ತಾ ಇದ್ರೆ ಜನರಿಗೆ ಹಿಂಸೆ ಆಗ್ಬಿಟ್ಟಿದೆ. ಎಷ್ಟೋ ಜನ ಈಗ ನೋಡ್ತಾ ಇರ್ಬೋದು, ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಫೇಸ್ಬುಕ್ ತೆಗೆದ್ರೆ ಸಾಕು, ಇಂಥ ಹುಚ್ಚಾಟಗಳ ವಿಡಿಯೋಗಳೇ ಜನರಿಗೆ ಬರ್ತಾ ಇರುವಂತದ್ದು. ಜನರು ರೋಸಿ ಹೋಗಿದ್ದಾರೆ. ಎಷ್ಟೋ ಜನ ಕಮೆಂಟ್ ಮಾಡೋದು ನೀವು ನೋಡಿರ್ಬೋದು, ನಾವು ರೀಚಾರ್ಜ್ ಮಾಡಿರೋದು ನೆಮ್ಮದಿಯಿಂದ ಏನಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಸಿಗೋ ವಿಡಿಯೋ ನೋಡುವ ಅಥವಾ ಏನಾದ್ರೂ ಎಂಟರ್ಟೈನ್ಮೆಂಟ್ ಸಿಗೋ ವಿಡಿಯೋ ನೋಡುವ ಅಂತಂದ ಬಂದ್ರೆ ಫೇಸ್ಬುಕ್ ನಲ್ಲಿ ಇಂಥವೇ ಸಿಗ್ತವೆ ಅನ್ಕೊಂಡು ಕಮೆಂಟ್ ಗಳು ಬರ್ತಾ ಇರೋದು. ಇದು ಕಾಮಿಡಿ ಅನ್ಸ್ಬೋದು ನಿಮ್ಗೆ, ಆದ್ರೆ ಇದು ಸತ್ಯ. ಯಾಕಂತಂದ್ರೆ ನೀವು ಸ್ಕ್ರಾಲ್ ಮಾಡ್ತಾ ಹೋದಾಗ ಇಂಥ ಹುಚ್ಚಾಟದ ವಿಡಿಯೋಗಳು 1000 ಸಿಗ್ತವೆ ನಿಮ್ಗೆ. ಇಂಥದ್ದೇ ಒಂದಿಷ್ಟು ಜನರು ತುಂಬಿಕೊಂಡಿದ್ದಾರೆ ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ. ಇಂಥದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾವು ಹೇಳ ಹೊರಟಿರುವಂತ ಸ್ಟೋರಿ ಏನಂತಂದ್ರೆ, ಈ ಪ್ರಥಮ್ ಅವರು ಫಸ್ಟ್ ನೈಟ್ ದೆವ್ವ ಅಂತ ಫಿಲ್ಮ್ ಮಾಡ್ತಾರೆ. ಅದನ್ನ ಪ್ರಮೋಷನ್ ಗೆ ಒಂದಿಷ್ಟು ಗಿಮಿಕ್ ಗಳನ್ನು ಯೂಸ್ ಮಾಡಿದ್ರು. ಆ ಗಿಮಿಕ್ ಏನು, ಈ ಮೂಲಕ ಸಮಾಜಕ್ಕೆ ಇವ್ರು ಏನ್ ಸಂದೇಶ ಕೊಡ್ತಿದ್ದಾರೆ, ಎಲ್ಲ ವಿಚಾರವಾಗಿ ಒಂದಿಷ್ಟು ವಿಚಾರ ನಾನು ಪ್ರಸ್ತಾಪ ಮಾಡ್ಲಿಕ್ಕಿದ್ದೇನೆ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಪ್ರಥಮ್ ಅವರು ಫಸ್ಟ್ ನೈಟ್ ದೆವ್ವ ಅನ್ನುವಂತ ಒಂದು ಫಿಲ್ಮ್ ಅನ್ನ ಅನೇಕ ವರ್ಷದಿಂದ ತಯಾರಿ ಮಾಡಿರುವಂತ ಫಿಲ್ಮ್ ಅಂತೆ ಇದು. ಸೊ ಇದನ್ನ ಡೆವಿಲ್ ಎದುರು ಫೈಟ್ ಮಾಡಕ್ಕೆ ಬರ್ತೀವಿ ನಾವು ಅಂತ ಬಡಾಯಿ ಕೊಚ್ಕೊಂಡಿದ್ದಂತ ಪ್ರಥಮ್ ಅವರು ನಂತರ ಬ್ಯಾಕ್ಔಟ್ ಆಗಿ, ಇಲ್ಲ ಪ್ರೊಡಕ್ಷನ್ ವರ್ಕ್ ಎಲ್ಲ ನಡೀತಾ ಉಂಟು, ನೆಕ್ಸ್ಟ್ ಬರ್ತೇವೆ ನಾವು ಅಂತ ಹೇಳ್ಕೊಂಡಿದ್ರು. ಡೆವಿಲ್ ಸಿನಿಮಾದ ಸಂದರ್ಭದಲ್ಲಿ ದರ್ಶನ್ ಬಗ್ಗೆ ಮಾತಾಡಿ ಒಂದಿಷ್ಟು ಹೈಪ್ ಅನ್ನ ತಗೊಳ್ಳುವ, ಆ ಮೂಲಕ ನನ್ನ ಒಂದು ಸಿನಿಮಾಗೆ ಹೈಪ್ ಸಿಗುತ್ತಾ ನೋಡುವ ಅನ್ನುವಂತ ಒಂದಿಷ್ಟು ಗಿಮಿಕ್ ಗಳನ್ನ ಮಾಡಿದ್ರು. ಅದು ಆಗ್ಲಿಲ್ಲ. ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನ್ ಹೇಳಿದ್ ಹಾಗಲ್ಲ, ದರ್ಶನ್ ಎದುರು ಬರ್ತೇವೆ ಅಂತ ಹೇಳಿದ್ದಲ್ಲ, ಅದು ಹಾಗೆ ಹೀಗೆ ಅಂತ ಅದಕ್ಕೊಂದಿಷ್ಟು ಸಮಂಜಸವಾದಂತಹ ಪ್ರತಿಕ್ರಿಯೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ತೇಪೆ ಹಚ್ಚುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಿನಿಮಾ ಅಷ್ಟು ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದ ಮೇಲೆ ಯಾಕೆ ನೀವು ಚೀಪ್ ಗಿಮಿಕ್ ಗಳನ್ನ ಮಾಡಿ ಗೆಲ್ಸ್ತೀರಿ? ಕತೆ ಚೆನ್ನಾಗಿದ್ರೆ ಜನ ಬಂದು ನೋಡೇ ನೋಡ್ತಾರೆ. ಜನರನ್ನ ಕರ್ಕೊಂಡ್ ಬರ್ಲಿಕ್ಕೆ ಒಳ್ಳೆ ರೀತಿಯ ಪ್ಲಾನ್ ಗಳನ್ನ ಮಾಡಿ, ಯಾವ್ದಾವ್ದೋ ಚೀಪ್ ಗಿಮಿಕ್ ಗಳನ್ನ ಮಾಡೋದು, ಅಮೌಂಟ್ 5 ಲಕ್ಷವನ್ನ ಕೊಡ್ತೇನೆ ನೀವು ಕಮೆಂಟ್ ಮಾಡಿದ್ರೆ, ಒಳ್ಳೆ ಕಮೆಂಟ್ ಗೆ ಶೇರ್ ಮಾಡಿದ್ರೆ ಅವರಿಗೆ, ನಿಮ್ಮ ಫಿಲ್ಮ್ ಅನ್ನ ನೀವು ಬ್ರ್ಯಾಂಡಿಂಗ್ ಪ್ರಮೋಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ 1000 ಒಳ್ಳೆಯ ದಾರಿಗಳಿದೆ. ಅದನ್ನ ಬಿಟ್ಟು ನೀವು ಈ ಚೀಪ್ ಗಿಮಿಕ್ ಗಳನ್ನ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಿ? ನಿಮ್ಮ ಹುಚ್ಚಾಟವನ್ನ ನೋಡ್ಲಿಕ್ಕೆ ಜನರು ಥಿಯೇಟರ್ಗೆ ಬರೋದು. ಒಳ್ಳೆ ಫಿಲ್ಮ್ ಆಗಿದ್ರೆ ಜನ ನೋಡೇ ನೋಡ್ತಾರೆ. ಕನ್ನಡ ಫಿಲ್ಮ್ ಬಗ್ಗೆ ಜಿಗುಪ್ಸೆ ಹುಟ್ಟಿಸ್ಲಿಕ್ಕೆ ಕಾರಣವೇ ಇಂತಹ ಚೀಪ್ ಗಿಮಿಕ್ ಗಳು. ಒಳ್ಳೆ ಮೂವಿಯನ್ನ ನೀವು ಮಾಡಿ, ಒಳ್ಳೆ ರಿವ್ಯೂ ಗಳನ್ನ ಕೊಡ್ಸಿ, ಆವಾಗ 100% ನಿಮ್ ಫಿಲ್ಮ್ ಓಡುತ್ತೆ. ಈ ಅಪ್ಪ ಮಾಡಿರೋ ಗಿಮಿಕ್ ಕೇಳಿದ್ರೆ ನೀವು ನಗಾಡ್ತೀರಿ. ಇವ್ರದ್ದು ಫಸ್ಟ್ ನೈಟ್ ದೆವ್ವ ಫಿಲ್ಮ್ ಗೆ ಬಂದಂತ ಒಬ್ಬ ಪ್ರೇಕ್ಷಕ ಹೊರಗೆ ಬರುವುದಂತೆ, ಹೊರಗೆ ಬಂದು ಮೀಡಿಯಾದೆದ್ರು ಮೈ ಮೇಲೆ ದೆವ್ವ ಬಂದವ್ರ ತರ ಆಕ್ಟ್ ಮಾಡೋದಂತೆ. ನಾಚಿಕೆ ಆಗಬೇಕು ನಿಮ್ಗಲ್ಲ. ಏನ್ ಮಾಡಕ್ ಹೊರಟಿದ್ದೀರಿ ಈ ಕನ್ನಡ ಚಿತ್ರರಂಗವನ್ನ? ನಿಮ್ಗೆ ಒಂದು ಹೆಮ್ಮೆ ಇರಬೇಕು, ಕನ್ನಡ ಚಿತ್ರರಂಗದಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ, ನಮಗೂ ಆದಂತ ಒಂದು ರೆಸ್ಪೆಕ್ಟ್ ಇದೆ. ಈ ತರದ ಗಿಮಿಕ್ ಗಳನ್ನ ಮಾಡಿ ಜನರತ್ತ ಉಗಿಸ್ಕೊಳ್ಬಾರ್ದು ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ನೀವುಗಳು ಹೀರೋಗಳು, ಡೈರೆಕ್ಟರ್ಗಳು. ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಒಂದಿಷ್ಟು ಬ್ಲಾಗರ್ಗಳು, ಒಂದಿಷ್ಟು ಈ ಯೂಟ್ಯೂಬ್ ಚಾನಲ್ಗಳು ಇಂಥವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅಲ್ಲಿ ಇರೋದೇ ಬೇರೆ, ಇವ್ರು ಹೇಳೋದೇ ಬೇರೆ. ಪ್ರಮೋಷನ್ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ರೀ. ಒಂದು ಬ್ರ್ಯಾಂಡ್ ಅನ್ನು ನೀವು ಪ್ರಮೋಟ್ ಮಾಡುವಾಗ ಆ ಬ್ರ್ಯಾಂಡಿಗೆ ಒಂದು ವ್ಯಾಲ್ಯೂ ಇದ್ರೆ ಮಾತ್ರ ಪ್ರಮೋಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ತರದ ಚೀಪ್ ಗಿಮಿಕ್ ಗಳನ್ನ ಮಾಡ್ಕೊಂಡು ಜನರನ್ನ ಯಾಮಾಡ್ಸೋದಲ್ಲ. ಯಾರು ಸುಳ್ಳು ಹೇಳಿ ಪ್ರಮೋಷನ್ ಮಾಡ್ತಾರೆ ನೋಡಿ, ಅವ್ರನ್ನ ಫಸ್ಟ್ ಒದ್ದು ಒಳಗೆ ಹಾಕಬೇಕು. ಜನರು ಇನ್ವೆಸ್ಟ್ ಮಾಡುವಂತ ₹1 ಮನಿಗೂ ಒಂದು ವ್ಯಾಲ್ಯೂ ಇದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಜನರಿಗೆ ಜೆನ್ಯೂನ್ ಆದಂತ ವಿಚಾರಗಳನ್ನ ತಲುಪಿಸಬೇಕು. ಈಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡುವಂತ ಮೂವಿಗಳನ್ನು ಮಾಡಬೇಕು. ಯಾಕಡೆ ಏನಾಯ್ತಣ್ಣ ಸಮಾಧಾನ
ಕೈ ಮುಗಿತೀನಿ ಮನೆಗೆ ಹೊಂಟೋಗಣ ಯಾರ ಕರ್ಕೊಂಡು ಹೋಗ್ಬಿಟ್ರಪ್ಪ ಥಿಯೇಟರ್ ಮುಂದೆ ಹಿಂಗೆಲ್ಲ ಮಾಡ್ಬಿಡಕ್ರು ಒಬ್ಬ ಪೆಟ್ರೋಲ್ ಕುಡಿ ಸುಸ್ಮಿತ ಎಲ್ಲೋದ್ಲವ ನಡಿ ಮನೆಗೆ ನಡಿ ಹಿಂಗೆಲ್ಲ ಹಿಂಸೆ ಕೊಡ್ಬಿಡಕ್ಕ ಹೋಗ್ರು ದಯವಿಟ್ಟು ಯಾರು ಸ್ವಲ್ಪ ನೋಡಿ ಅಷ್ಟಾಗು ಸೀರಿಯಸ್ ವೈಬ್ರೇಷನ್ ಆಗ್ತದೆ ಕೈ ಕಂಟ್ರೋಲ್ ಸಿಗ್ತಾಯ ಬಾಡಿ ಕಂಟ್ರೋಲ್ ಸಿಗ್ತಾಯ ಅಷ್ಟೇ ಹಾಕಿ ಕಳಿಸಿ ನನ್ನ ಸಿನಿಮಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಸರ್ ಪೀಚೆ ಬಂದಿದೆ ಬಾಡಿ ನಿಮಗೆ ಸಿನಿಮಾ ನೋಡಿ ಮಾಡ್ತಿದ್ಯಾ ಸರ್ ಮೇಡಮ್ ಸಿನಿಮಾ ನೋಡಿ ಕೈ ನೋಡಿ ಏನಾಗ್ತಿದೆ ಬಾಡಿಯಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಬಂದು ಬಾಡಿ ನಿಮ್ಗೆ ಗೊತ್ತಾಗ್ತೈತಾ ಬಂದೈತೆ ಅಂತ ಹತ್ತಾಗ್ತಿದೆ ಬಾಡಿ ಬಾಡಿ ಶೇಕ್ ಆಗ್ತಿದೆ ಸೀರಿಯಸ್ ಬಾಡಿ ಶೇಕ್ ಆಗ್ತಿದೆ ಸಿನಿಮಾ ನೋಡೋ ಮೇಲೆ ಈಚೆ ಬಂದಿದೆ ನೀವು ಥಿಯೇಟರ್ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಮೂವಿಗಳನ್ನ ಮಾಡಿಬಿಟ್ಟು ಈ ರೀತಿ ಚೀಪ್ ಗಿಮಿಕ್ ಗಳನ್ನ ಮಾಡಿ ಜನರನ್ನ ಯಾಮಾರಿಸಿ ಥಿಯೇಟ್ರಿಗೆ ತಂದು ಕೂರ್ಸಿದ್ರು ನಿಮ್ಗೆ ಏನ್ ಸಿಗುತ್ತೆ ಅದರಿಂದ ನನಗೆ ಹೇಳಿ. ಓಕೆ, ನೀವು ಚೀಪ್ ಗಿಮಿಕ್ ಮಾಡಿದ್ರೆ ಅದನ್ನ ನೋಡಿದ್ರು ಬಂದ್ರು ಅಂತ ಅನ್ಕೊಳ್ಳಿ, ಯಾರೋ ಮುಗ್ದ್ರು ಬಂದು ಫಿಲ್ಮ್ ನೋಡಿದ್ರು ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಅವ್ರು ಹೊರಗೆ ಬಂದು ಏನ್ ಹೇಳ್ತಾರೆ, ಇಲ್ಲ ಈ ಫಿಲ್ಮ್ ಚೆನ್ನಾಗಿಲ್ಲ ರೀ ನೋಡ್ಬೇಡಿ, ನಾನ್ ನೋಡಿ ಯಾಮಾರ್ಬಿಟ್ಟೆ ಅಂತ ಹೇಳ್ತಾರೆ. ಆವಾಗ ನಿಮ್ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಇಷ್ಟು ಒಂದು ಕಾಮನ್ ಸೆನ್ಸ್ ನಿಮ್ಗಿಲ್ಲ ಅಲ್ಲ. ಒಂದು ಸ್ಟ್ರಾಟಜಿ ಮಾಡುವಾಗ ನಾನು ಏನ್ ಮಾಡ್ತಿದ್ದೀನಿ, ಏನ್ ಮಾಡಕ್ ಹೊರಟಿದ್ದೀನಿ, ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಒಂದು ಫಿಲ್ಮ್ಗೆ ಏನು ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ದಿದ್ದವರೆಲ್ಲ ಫಿಲ್ಮ್ ಮಾಡಿದ್ರೆ ಆಗೋದಿದೆ. ಈಗ ಆ ಫಿಲ್ಮಿಗೆ ಪ್ರೀಮಿಯರ್ ಶೋ ನೋಡಕ್ಕೆ ರಿಷಬ್ ಶೆಟ್ಟಿ ಬರೋದಂತೆ. ರಿಷಬ್ ಶೆಟ್ಟಿಗೆ ಒಂಚೂರು ವ್ಯಾಲ್ಯೂ ಇದೆ, ಅದನ್ನು ಕೂಡ ಇವ್ರು ಇಂಥ ಫಿಲ್ಮ್ಗಳಿಗೆಲ್ಲ ಪ್ರೀಮಿಯರ್ ಶೋಗೆ ಹೋದ್ರೆ ಅದನ್ನು ಕಳ್ಕೊಳ್ತಾರೆ. ಒಳ್ಳೆ ಫಿಲ್ಮ್ ಅನ್ನು ಕೊಟ್ರೆ ಮಾತ್ರ ಜನ ಥಿಯೇಟರ್ಗೆ ಬಂದು ನೋಡ್ತಾರೆ, ಬಿಟ್ರೆ ನಿಮ್ಮ ಈ ಚೀಪ್ ಗಿಮಿಕ್ ಗಳನ್ನ ನೋಡಿ ಯಾರು ಥಿಯೇಟರ್ಗೆ ಬರಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರು ಅಷ್ಟು ಮುಗ್ದ್ರಿಲ್ಲ, ಯಾರು ಕಾಮನ್ ಸೆನ್ಸ್ ಇಲ್ದಿದ್ದವ್ರು ಇಲ್ಲ, ಜನರು ತುಂಬಾ ಬುದ್ಧಿವಂತರಿದ್ದಾರೆ. ಬಜೆಟ್ ಕಮ್ಮಿ ಹಾಕಿ ಒಳ್ಳೆಯ ಫಿಲ್ಮ್ ಗಳನ್ನ ಮಾಡೋದು ಹೇಗೆ ಅಂತ ಕನ್ನಡದಲ್ಲಿ ಸೂ ಫ್ರಮ್ ಸೋ ಫಿಲ್ಮ್ ಮೂಲಕ ತೋರಿಸಿದ್ದಾರೆ. ಅಂತ ಫಿಲ್ಮ್ ಗಳನ್ನ ನೋಡಿ ನೀವು ಕಲ್ತ್ಕೊಳ್ಳಿ. ಆ ತರದ ಫಿಲ್ಮ್ ಗಳನ್ನ ಹೇಗ್ ಮಾಡೋದು ಕಲ್ತ್ಕೊಳ್ಳಿ. ಯಾವ್ದೋ ಹುಚ್ಚು ಫಿಲ್ಮ್ ಗಳನ್ನ ಮಾಡ್ಕೊಂಡು ಅದನ್ನು ಬೇಕಾಬಿಟ್ಟಿ ಪ್ರಮೋಷನ್ ಗಳನ್ನ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಯಾರು ವ್ಯಾಲ್ಯೂ ಕೊಡ್ತಾರೆ? ನೀವು ರಾಜ್ಬಿ ಶೆಟ್ಟಿ ಅವರನ್ನ ನೋಡಿರ್ಬೋದು. ಅವರಿಗೆ ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬ್ರ್ಯಾಂಡಿಂಗ್ ಹೇಗೆ ಮಾಡಬೇಕು, ಒಂದು ಫಿಲ್ಮ್ ಹೇಗೆ ಓಡಿಸಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಇವೆಲ್ಲ ಗೊತ್ತಿದೆ. ಅವರಿಂದ ಆ ಪಾಸಿಟಿವ್ ಆಸ್ಪೆಕ್ಟ್ ಗಳನ್ನು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಈ ರೀತಿ ಬಟ್ಟೆ ಬಿಚ್ಕೊಂಡು ಸ್ನಾನ ಮಾಡ್ತಾ ವಿಡಿಯೋ ಮಾಡ್ಕೊಂಡು ನನ್ನ ಫಿಲ್ಮ್ ನೋಡಿ ಬುಕ್ ಮೈ ಶೋದಲ್ಲಿ ಟಿಕೆಟ್ ಬುಕ್ ಮಾಡಿ ಅನ್ಕೊಂಡು ಬೇಕಾಬಿಟ್ಟಿ ಪ್ರಚಾರ ಮಾಡೋದು, ಮೈ ಮೇಲೆ ದೆವ್ವ ಬಂದವ್ರ ತರ ಮಾಡೋದು, ಈ ತರ ಎಲ್ಲ ಮಾಡ್ತಿದ್ರೆ ಜನ ನಿಜಕ್ಕೂ ನಿಮ್ ಫಿಲ್ಮ್ ಅನ್ನ ನೋಡಲ್ಲ. ಕ್ಯಾಕರ್ಸ್ ಉಗಿತಾರೆ, ಉಗಿಲಿಕ್ಕೆ ಏನಿಲ್ಲ. ಹೋಗಿ ನಿಮ್ ಕಮೆಂಟ್ ಸೆಕ್ಷನ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಪರಿ ಕಮೆಂಟ್ ಗಳು ಬರ್ತಾ ಉಂಟು, ಏನು ಕರ್ಮ ಮಾಡ್ತಿದೀಯಾ ಅನ್ಕೊಂಡು. ಸೊ ಈ ತರದ ಅಧ್ವಾನಗಳನ್ನ ಮಾಡಬೇಡಿ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.